ಸೋಮೇಶ್ವರ ಪರಿಸರದಲ್ಲಿ ಶ್ರೀಕೃಷ್ಣ ಆರಾಧನೆ ನಡೀತಾ ಇರುವಂತದ್ದು ಸಂತಸದ ಸಂಗತಿಯಾಗಿದೆ. ಕುಂಪಲದಲ್ಲಿ ಈ ಉತ್ಸವದ ಆರಂಭದ ಸಂದರ್ಭದಲ್ಲಿಯೂ ಸೋಮೇಶ್ವರ ಕ್ಷೇತ್ರದ ತೀರ್ಥವನ್ನ ಪಡೆದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅಭಿಪ್ರಾಯಪಟ್ಟರು. ಇವರು ಸೋಮೇಶ್ವರದ ಸಾರ್ವಜನಿಕ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಆಶ್ರಯದಲ್ಲಿ ಸೆಪ್ಟೆಂಬರ್ 4ರಂದು ನಡೆಯಲಿರುವ 4ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮುದ್ದುಕೃಷ್ಣ ವೇಷ ಸ್ಪರ್ಧೆ ಹಾಗೂ ವಿವಿಧ ಮನೋರಂಜನಾ ಸ್ಪರ್ಧೆಗಳ ಆಮಂತ್ರಣ ಪತ್ರಿಕೆಯನ್ನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ವಠಾರದಲ್ಲಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಉತ್ಸವವನ್ನ ಯಶಸ್ವಿಯಾಗಿ ಆಯೋಜಿಸುವಂತದ್ದು ಸುಲಭದ ಮಾತಲ್ಲ. ಎಲ್ಲರನ್ನ ಒಗ್ಗೂಡಿಸಿ ಧಾರ್ಮಿಕ ಕ್ಷೇತ್ರವನ್ನ ಮುನ್ನಡೆಸುವಂತದ್ದು ದೊಡ್ಡ ಜವಾಬ್ದಾರಿಯ ಕೆಲಸವಾಗಿದೆ. ಸಂಘಟನೆಯ ಶಕ್ತಿ, ಶಿಸ್ತು ಮತ್ತು ಸಮರ್ಪಣೆಯಿಂದ ಮಾತ್ರ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯ. ಸೋಮೇಶ್ವರದಲ್ಲಿ ನಡೀತಾ ಇರುವ ಶ್ರೀಕೃಷ್ಣ ಆರಾಧನೆ ವಿಜೃಂಭಣೆಯಿಂದ, ಭಕ್ತಿ ಭಾವದಿಂದ ಹಾಗೂ ಶಿಸ್ತುಬದ್ಧವಾಗಿ ನೆರವೇರಬೇಕು. ಈ ಉತ್ಸವವು ಸಮಾಜದಲ್ಲಿ ಸೌಹಾರ್ದತೆ, ಧಾರ್ಮಿಕ ಮೌಲ್ಯಗಳು ಮತ್ತು ಸಂಘಟನಾ ಮನೋಭಾವವನ್ನ ಮತ್ತಷ್ಟು ಬಲಪಡಿಸಲಿ ಎಂದು ಶುಭ ಹಾರೈಸಿದರು. ಮೂಡಬಿದ್ರೆ ತಹಶೀಲ್ದಾರ್ ಗುರುಪ್ರಸಾದ್ ಮಾತನಾಡಿ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶ ಕೇವಲ ಉತ್ಸವ ಆಚರಣೆಯಲ್ಲ, ಸಮಾಜದಲ್ಲಿ ಒಗ್ಗಟ್ಟು ಬೆಳೆಸುವಂಥದ್ದು ಹಾಗೂ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವಂತಾಗಿದೆ. ಇಂತಹ ಉತ್ಸವಗಳು ಸಮಾಜದ ಎಲ್ಲ ವರ್ಗದ ಜನರನ್ನ ಒಂದೇ ವೇದಿಕೆಗೆ ಕರೆತಂದು ಪರಸ್ಪರ ಸಹಕಾರ, ಸೌಹಾರ್ದತೆ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವಂತಹ ಕೆಲಸ ಮಾಡುತ್ತದೆ. ಕಾರ್ಯಕ್ರಮಗಳು ಶಿಸ್ತುಬದ್ಧವಾಗಿ ಸಾಂಸ್ಕೃತಿಕ ಮೌಲ್ಯಗಳಿಗೆ ಅನುಗುಣವಾಗಿ ನಡೆಯುವಂತಹ ಮೂಲಕ ಸಮಾಜಕ್ಕೆ ಉತ್ತಮ ಮಾದರಿಯಾಗಬೇಕು ಎಂದರು. ಉತ್ಸವ ಸಮಿತಿ ಗೌರವ ಸಲಹೆಗಾರರಾದ ವಾಸುಗೋಪಾಲ್ ಮಾತನಾಡಿ, 4 ವರ್ಷಗಳ ಪಯಣವನ್ನ ಪೂರ್ಣಗೊಳಿಸಿದ್ರು ಪ್ರತಿ ವರ್ಷ ಹೊಸ ಹೆಜ್ಜೆಗಳನ್ನ ಇಡ್ತಾ ಉತ್ಸವವನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ರೂಪಿಸಲಾಗ್ತಾ ಇದೆ. ಆರಂಭದಿಂದಲೂ ಹಲವು ಸವಾಲುಗಳು ಮತ್ತು ಸಮಸ್ಯೆಗಳು ಎದುರಾದರೂ ಸಂಘಟನೆಯ ಸದಸ್ಯರು, ಭಕ್ತರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಅವುಗಳನ್ನು ಯಶಸ್ವಿಯಾಗಿ ಎದುರಿಸಿ ಉತ್ಸವವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರತಿಯೊಂದು ಅನುಭವವು ಮುಂದಿನ ವರ್ಷಗಳ ಉತ್ಸವವು ಇನ್ನಷ್ಟು ಉತ್ತಮವಾಗಿ ರೂಪಿಸಲು ನೆರವಾಗಿದ್ದು, ಸಮಾಜದ ಎಲ್ಲರ ಸಹಭಾಗಿತ್ವದೊಂದಿಗೆ ಉತ್ಸವವನ್ನು ಇನ್ನಷ್ಟು ವಿಜೃಂಭಣೆಯಿಂದ, ಶಿಸ್ತುಬದ್ಧವಾಗಿ ಹಾಗೂ ಆದರ್ಶಪ್ರಾಯವಾಗಿ ನಡೆಸುವ ಸಂಕಲ್ಪ ಹೊಂದಿದ್ದೇವೆ ಎಂದರು. ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಮುನ್ನ ಶ್ರೀ ಕ್ಷೇತ್ರ ಸೋಮೇಶ್ವರದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಕಾರ್ಯಕ್ರಮದ ಪ್ರತಿಯೊಂದು ವಿಚಾರವೂ ಯಶಸ್ವಿಯಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಉತ್ಸವ ಸಮಿತಿ ಗೌರವ ಸಲಹೆಗಾರರಾದ ಶರತ್ ಚಂದ್ರಗಟ್ಟಿ, ದಿನೇಶ್ ಕಾಜವ, ರಾಜಗೋಪಾಲ, ಬೆಂಗಳೂರಿನ ವೈದ್ಯ ಡಾಕ್ಟರ್ ಸಂತೋಷ ಉಪಸ್ಥಿತರಿದ್ದರು. ಉತ್ಸವ ಸಮಿತಿ ಅಧ್ಯಕ್ಷರಾದ ರಾಘವ್ ಉಚ್ಚಿಲ್ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಸೋಮೇಶ್ವರ ನಿರೂಪಿಸಿ ವಂದಿಸಿದರು. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ನೆತ್ತ ಕರಿನ ಮೂಜಿ ವರ್ಷದ್ದು ಪ್ರಾರಂಭ ಮಂತಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಈ ಸರಿದ 4ನೇ ವರ್ಷದ ಕಾರ್ಯಕ್ರಮನು ಬಾರಿ ವಿಜೃಂಭಣೆ ನಡಪಡು ಬಂದು ಬಾರಿ ಆಸಕ್ತಿ ತೋರೊಂದು ಸಮಿತಿ ಮಂತೊಂದು ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಡೋ ಉದ್ದೇಶಡು ಸೋಮನಾಥಾಗ ಕೈಮುಗ್ಗಿಯೊಂದು ಇನಿ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮನ್ಪುಣಿಗೆ ಎಂಗಲ ಈ ಸಮಿತಿದ ಪ್ರಧಾನ ಮಾರ್ಗದರ್ಶಿ అయిన ಸೋಮನಾಥ ದೇವಸ್ಥಾನ ಪ್ರಧಾನ ಅರ್ಚಕರಾಯಿನ ಶ್ರೀ ಸೂರ್ಯನಾರಾಯಣ ಹೊಲ್ನ ಮೇರ ನೇತೃತ್ವಡು ಇತ್ತೆ ಆಮಂತ್ರಣ ಪತ್ರಿಕೆ ಪೂಜಾ ವಿಧಿ ನೆರಪಾದು ಇತ್ತೆ ಕೆಲವೇ ನಿಮಿಷಗಳು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮನ್ಪೇರುಂಡು. ಈ ಕಾರ್ಯಕ್ರಮಕ್ಕೆ ವೈದ್ಯನ ಅತಿಥಿಗಳನ್ನು ಉದ್ದೇಶ ಮಂತೊಂದು ಸ್ವಾಗತ ಮನ್ಪಡು ಬಂದು ಸಮಿತಿದ ಗೌರವ ಅಧ್ಯಕ್ಷರಾಯಿನ ಶ್ರೀ ರಾಘವ ಅರ್ವಚಿಲು ಕೇನೊಂದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನದ ಆಸುಪಾಸು ನಡಪುನ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿದ ಉತ್ಸವದ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಲ್ಪೆರೆ ಬೈದಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಯಿನಂಚಿನ ಆತ್ಮೀಯರಾಯಿನ ಸತೀಶ್ ಕುಂಪಳ ಮೀರಣೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಲ್ತನುಲ್ಲೆ. ಅದೇ ರೀತಿ ಒಂದು ಮೂಡಬಿದ್ರೆ ತಹಸೀಲ್ದಾರರಾದ ಪುಟ್ಟರಾಜ್ ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಗೌರವ ಅಧ್ಯಕ್ಷರಾದ ದಿನೇಶ್ ಕಾಜವ ಇವರನ್ನು ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಶರತ್ ಚಂದ್ರ ಇವರನ್ನು ನಾನು ಸ್ವಾಗತಿಸುತ್ತೇನೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಪ್ರವೀಣ್ ಸೋಮೇಶ್ವರ ಇವರನ್ನು ಸ್ವಾಗತಿಸುತ್ತಾ ಮತ್ತೆ ಮಾಧ್ಯಮದವರನ್ನು ಸ್ವಾಗತಿಸುತ್ತಾ ಮತ್ತು ಗ್ರಾಮದ ಸೋಮನಾಥ ದೇವರನ್ನ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಸೋಮೇಶ್ವರದ ಈ ಒಂದು ಆಮಂತ್ರಣ ಪತ್ರ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷರಾದ ಜಗದೀಶ್ ಉಚ್ಚಿಲ್ ಅವರು, ಅದೇ ರೀತಿ ನನ್ನ ಆತ್ಮೀಯ ಮಾರ್ಗದರ್ಶಕರಾದ ಶರತ್ ಚಂದ್ರ ಗಟ್ಟಿ ಅವರು, ನಮ್ಮ ಈ ಒಂದು ಮಂಗಳೂರು ಉಳ್ಳಾಲದಲ್ಲಿ ಭಾರಿ ಒಳ್ಳೆಯ ರೀತಿಯಲ್ಲಿ ತಹಸೀಲ್ದಾರರಾಗಿ ಕಾರ್ಯನಿರ್ವಹಿಸಿರುವಂಥ ನಮ್ಮ ಆತ್ಮೀಯರಾದ ಪುಟ್ಟರಾಜ್ ಅವರು, ವಾಸುಗೋಪಾಲ್ ಮಾಸ್ಟ್ರು, ನಮ್ಮ ಗೌರವಾಧ್ಯಕ್ಷರಾದ ದಿನೇಶ್ ಕಾಜವ್ ಅವರು, ನಮ್ಮ ಬೆಂಗಳೂರಿಂದ ಬಂದಿರುವಂಥ ನಮ್ಮ
ಆತ್ಮೀಯರಾದ ಡಾಕ್ಟರ್ ಸಂತೋಷ್ ಅವರು, ನನ್ನ ಹಳೆಯ ಸ್ನೇಹಿತರು, ಆತ್ಮೀಯ ಕ್ರಿಯಾಶೀಲ ಒಬ್ಬ ಸಾಮಾಜಿಕ ಸೇವಾ ಕಾರ್ಯಕರ್ತರು ಆಗಿರುವಂಥ ಪ್ರವೀಣ್ ಸೋಮೇಶ್ವರ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ಜಗದೀಶ್ ಹುಚ್ಚಿಲ ಅವರು ಈ ಉದ್ಘಾಟನೆ ಮಾಡುವ ಆಮಂತ್ರಣ ಪತ್ರ ಬಿಡುಗಡೆ ಮಾಡಬೇಕು ಅಂತ ಹೇಳುವಾಗ ನಂಗೆ ಗೊತ್ತಾಯಿತು ಶ್ರೀಕೃಷ್ಣನ ಒಂದು ಕೆಲಸ, ಅದರಿಂದ ಸತೀಶ್ ಕೊಂಪಲ ಕೂಡ ಆಸಕ್ತಿಯಿಂದ ಬರುವರು ಅಂತ. ನಿಜವಾಗಿ ಹೌದು, 29 ವರ್ಷಗಳಿಂದ ಕುಂಪಲದಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವ ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಿರಂತರವಾಗಿ ನಡೀತಾ ಉಂಟು. ಈ ಸೋಮೇಶ್ವರದಲ್ಲಿ ಕೂಡ 4ನೇ ವರ್ಷದ ಈ ಒಂದು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಚರಣೆ ಮಾಡುವುದರ ಮುಖಾಂತರ ಸೋಮೇಶ್ವರ ಪರಿಸರದಲ್ಲಿ ಕೃಷ್ಣನ ಈ ಜಾಗದಲ್ಲಿ ಈ ಒಂದು ಕಾರ್ಯ ಮಾಡುವಂಥದ್ದು ತುಂಬ ಸಂತೋಷದ ಸಂಗತಿ. ನಾನು ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರಜನ 1997ರಲ್ಲಿ ಫಸ್ಟ್ ನಮಗೆ ಏನೂ ಗೊತ್ತಿಲ್ಲ, ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮಾಡೋದು ಅಂತ ದೇವರ ಒಂದು ಸಂಕಲ್ಪ ಆಯಿತು ಕುಂಪಲದಲ್ಲಿ. ಫಸ್ಟ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಸೋಮೇಶ್ವರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಇಲ್ಲಿಂದ ತೀರ್ಥ ತಗೊಂಡು ಹೋಗೋದು ರೂಢಿ. ನಾನು ಸತ್ಯ ಹೇಳ್ತೇನೆ, ಆ ಕೃಷ್ಣನ ದೇವಸ್ಥಾನ ಹಿಂದೆ ಇತ್ತಲ್ಲ, ಅಲ್ಲಿ ಕೈ ಮುಗಿದು ಹೀಗೆ ನೋಡ್ಬೇಕಾದ್ರೆ ಒಂದು ಹಾವು ಹೋಗ್ತಾ ಇತ್ತು. ನಮ್ಗೆ ಅವತ್ತೇ ಆಯಿತು, ಇದು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಿಯೇ ಹೋಗ್ತದೆ. ಎಂಥ ಒಂದು ನಿದರ್ಶನವನ್ನು ಈ ಜಾಗದಲ್ಲಿ ಆ ದಿನ 29 ವರ್ಷಗಳ ಹಿಂದೆನೇ ಈ ಜಾಗದಲ್ಲಿ ನನಗೆ ತೋರಿಸಿಕೊಟ್ಟಿದ್ದಾರೆ. ನಾನು ಎಲ್ಲಿ ಸಹ ಹೇಳಲಿಲ್ಲ, ಸುಮ್ಮನೆ ಅದನ್ನೆಲ್ಲ ಹೇಳಲಿಕ್ಕಿಲ್ಲ. ದೇವರು ನಮಗೆ ಸರಿಯಾದ ದಿಕ್ಕಿನಲ್ಲಿ ಹೋಗುವಂಥ ಸಹ ತೋರಿಸಿದ ಒಂದು ರೀತಿ. ಅದರಿಂದ ನಿರಂತರವಾಗಿ ಅದು ಏನೇ ಕಷ್ಟ ಬರಲಿ, ವ್ಯಥೆ ಬರಲಿ, ದುಃಖ ಬರಲಿ, ಏನಾದರೂ ಕೆಲಸ ಮಾಡ್ಕೊಂಡು ಹೋಗಿದ್ದೇವೆ. ಇವತ್ತು ಇಲ್ಲಿ ಸಹ 4ನೇ ವರ್ಷ ಇದು ಮಾಡಬೇಕಿದ್ರೆ, ಉತ್ಸವ ಮಾಡಬೇಕಿದ್ರೆ ನಾವು ಸುಲಭ ಇಲ್ಲ. ಸಾವಿರಾರು ಇದರ ಹಿಂದ್ಗಡೆ ಓಡಾಟ ಮಾಡಬೇಕು, ಕಷ್ಟ ಉಂಟು, ಎಲ್ಲರನ್ನ ಒಗ್ಗೂಡಿಸಬೇಕು, ಒಂದೇ ದಿಕ್ಕಿನಲ್ಲಿ ಹೋಗಬೇಕು. ಈಗ 4 ವರ್ಷ ಆದದ್ದು. ಪ್ರವೀಣರು ತುಂಬ ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿದವರು, ಭಾರಿ ವರ್ಷದಿಂದ ನನಗೆ ಗೊತ್ತುಂಟು. ಒಟ್ಟು ಸಂಘಟನೆಯಲ್ಲಿ ಕೆಲಸ ಮಾಡೋದಂದರೆ ಧಾರ್ಮಿಕ ಕ್ಷೇತ್ರವನ್ನು ಮುಂದೆ ತಗೊಂಡು ಹೋಗೋದಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಈ ವರ್ಷ 4ನೇ ವರ್ಷ ಈ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಬಿಡುಗಡೆ ಮಾಡಿದ ಆಮಂತ್ರಣವನ್ನು ಎಲ್ಲ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಮುಟ್ಟಿಸಿದ ನಂತರ ಅವರು ಉತ್ಸವ ದಿವಸ ಬಂದಾಗ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಅವರಿಗೆ ಇಲ್ಲಿ ಯಾವ ರೀತಿ ಉಪಚಾರ ಮಾಡಬೇಕು ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಆದ್ರಿಂದ ಆ ಥರ ಒಳ್ಳೆಯ ರೀತಿಯಲ್ಲಿ ಉಪಚಾರ ಮಾಡಿದಾಗ ಮಾತ್ರ ಎಲ್ಲರೂ ಕೂಡ ಪ್ರತಿ ವರ್ಷ ಇದು ನಮ್ಮ ಉತ್ಸವ, ಇದರಲ್ಲಿ ನಮ್ಮ ಪಾಲುದಾರಿಕೆ ಇರಬೇಕು, ಇದು ಒಳ್ಳೆಯದಾಗಬೇಕು ಎನ್ನುವ ಈ ಆಲೋಚನೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದೊಂದು ಅತ್ಯಂತ ಒಳ್ಳೆಯ ಉತ್ಸವ ಆಗಿ ಸೋಮೇಶ್ವರ ನಮ್ಮ ಸೋಮನಾಥನ ಈ ಒಂದು ಕ್ಷೇತ್ರದಲ್ಲಿ ಸಮ್ಮುಖದಲ್ಲಿ ಈ ಒಂದು ಪತ್ರ ದೇವರ ಪ್ರಾರ್ಥನೆ ಮಾಡಿ ಉದ್ಘಾಟನೆ ಆಗಿರುವಂಥದ್ದು ಅತ್ಯಂತ ಒಳ್ಳೆಯದಾಗಲಿ. ಮುಂದಿನ ಸುಮಾರು ವರ್ಷಗಳಲ್ಲಿ ಈ ಒಂದು ಉತ್ಸವ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ಜೊತೆಗೆ ಈ ಉತ್ಸವಕ್ಕೋಸ್ಕರ ಸಂಘಟನೆ ಮಾಡಿ ಕೆಲಸ ಮಾಡುವಂಥ ಅಧ್ಯಕ್ಷರಾದಿಯಾಗಿ ಎಲ್ರಿಗೂ ಕೂಡ ಇದರಿಂದ ಒಳ್ಳೇದಾಗಬೇಕು, ಸಮಾಜಕ್ಕೆ ಕೂಡ ಒಳ್ಳೇದಾಗಬೇಕು. ಈ ಉತ್ಸವ ಮಾಡಿದ್ರಿಂದ ಈ ಭಾಗದಲ್ಲಿ ಸಂಘಟನೆ ಆಗಿದೆ, ನಮ್ಮ ವಿಚಾರ ಗಟ್ಟಿಯಾಗಿದೆ, ನಮ್ಮ ದೇವರ ಈ ಒಂದು ಉತ್ಸವ ಅತ್ಯಂತ ಶಿಸ್ತುಬದ್ಧವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಎನ್ನುವ ಒಂದು ಸಂದೇಶ ಕೂಡ ಸಮಾಜದಲ್ಲಿ ಮೂಡುವ ರೀತಿಯಲ್ಲಿ ಆಗಬೇಕು. ಯಾಕೆಂದರೆ ಸೋಮೇಶ್ವರ ಗ್ರಾಮದ ಸೋಮನಾಥನ ಕ್ಷೇತ್ರದ ಈ ಜಾಗದಲ್ಲಿ ಆಗುವಂಥದ್ದು. ಅದರಿಂದ ಎಲ್ಲರೂ ಕೂಡ ಒಳ್ಳೆಯವರಿದ್ದಾರೆ. ಇಲ್ಲಿ ಎಲ್ಲ ಒಟ್ಟಿಗೆ ಒಂದಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಎಲ್ರಿಗೂ ಇದೆ. ಆ ಕಾರಣಕ್ಕೋಸ್ಕರ ಇದು ಒಂದು ಒಳ್ಳೆಯದಾಗಲಿ, ಈ ಉತ್ಸವ ಅತ್ಯಂತ ಯಶಸ್ವಿ ಆಗಲಿ, ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯದ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲರೂ ನನಗೆ ಪರಿಚಯ ಇರ್ತಕ್ಕಂಥವ್ರು, ನನಗೆ ತುಂಬ ನಾನು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗ ಇರ್ತಕ್ಕಂಥ ಮಾನ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರು, ನಾವು ಈಗ ಮುದ್ದು ಕೃಷ್ಣ 4ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಏನು ಈ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ನಮ್ಮಲ್ಲೆಲ್ಲ ಒಗ್ಗಟ್ಟು ಮಾಡಿ ಇದನ್ನು ಒಗ್ಗಟ್ಟು ಪ್ರದರ್ಶನಕ್ಕೋಸ್ಕರ ನಾವು ಮಾಡ್ತಕ್ಕಂಥದ್ದು.
ನಮ್ಮ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂಥದ್ದು, ಈ ಸಂಘಟನೆ ಮಾಡ್ತಕ್ಕಂಥದ್ದು. ನಾವು ಗಣೇಶ, ನಿಮಗೆ ಗೊತ್ತು, ಗಣೇಶ ಹಬ್ಬನ ಕೂರಿಸಿದಾಗ ಬಾಲಗಂಗಾಧರ ತಿಲಕ್ನವರು ಒಗ್ಗಟ್ಟು ಮಾಡೋದಕ್ಕೆ, ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಈ ಥರದಲ್ಲಿ ನಾವು ಸಂಘಟನೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಅದನ್ನೆಲ್ಲ ಒಗ್ಗಟ್ಟು, ಏನೇನು ಸಮಸ್ಯೆ ಇದೆ ಒಂದು ಕೂತು ಚರ್ಚೆ ಮಾಡಿ ಈ ಥರದಲ್ಲಿ ಈ ನಮ್ಮ ಇದೆಲ್ಲ ಮೌಢ್ಯಗಳ ಕಳ್ಕೊಳ್ತಾ ಇದ್ದೀವಿ ನಾವು. ಇತ್ತೀಚಿನ ದಿನಗಳಲ್ಲಿ ಹಿಂದೆ ಈಗ ನೀವೆಲ್ಲರೂ ಮಾರ್ಗದರ್ಶನ ಮಾಡಬೇಕು. ಈಗ ದೇವರು ಅಂದ್ರೇನು, ಇದೇನೋ ಮುಂದಿನ ಪೀಳಿಗೆಗೆ ನಾವು ಪುಸ್ತಕದಲ್ಲಿ ಚಿತ್ರಣ ಮಾಡಿ ಈಗ ಎಷ್ಟೋ ಒಂದು ವಿಷಯಗಳನ್ನ ನಾವು ಹೇಳ್ತಾ ಇದ್ದೀವಿ. ಇದೆಲ್ಲ ನಿಂತೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಈಗ ನಾವು ಮತ್ತೆ ಈ ಹಳೇ ಇದಕ್ಕೆ ನಾವು ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಇವೆಲ್ಲ ನೀವು ಕೊಡುಗೆ ಕೊಡಬೇಕು. ಇದ್ರಲ್ಲಿ ನಾವು ಹೇಳೋದಷ್ಟೇ ಅಲ್ಲ, ಇದ್ರಲ್ಲಿ ನೀವು ಸಂದೇಶಗಳನ್ನ ನಾವು ಬರೀ ಆಚರಿಸಿ ಕುಂಡು ಇದು ಮಾಡೋದಲ್ಲ, ಇದರಿಂದ ಏನು ನಾವು ಸಾರ್ತಿದ್ದೀವಿ ಅಂತ ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ದಯಮಾಡಿ ತಿಳಿಸಿ. ಸೌಹಾರ್ದತೆಯಿಂದ ನಾವು ಶಾಂತಿ ಕಾಪಾಡ್ಕೊಂಡು ಹೋಗ್ತಿದ್ದೀರಿ, ಅದೇ ಥರ ಕಾಪಾಡೋದಕ್ಕೆ ನೀವು ಮಾರ್ಗದರ್ಶನ ನೀಡಿ ನಿಮ್ಮ ಪೀಳಿಗೆಯನ್ನು, ಮುಂದಿನ ಪೀಳಿಗೆಗೆ ನೀವು ಮಾರ್ಗದರ್ಶನಕ್ಕಾಗಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ತಹಶೀಲ್ದಾರ್ಗೆ ಧನ್ಯವಾದಗಳು. ಮುಂದೆ ಈಗ ನಮ್ಮ ಗೌರವ ಸಲಹೆಗಾರರಾದ ವಾಸುಗೋಪಾಲ್ ಮಾಷಿಂದ 2 ಮಾತುಗಳು. ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೇವೆ. ಈಗಾಗಲೇ 4 ವರ್ಷ ಆದರೂ ಕೂಡ ಈಗ ನಾವು ತಯಾರಿ ಮಾಡ್ತಾ ಇರುವಂಥ ಒಂದು ಉತ್ಸವಕ್ಕೆ ಒಂದು ಹೊಸ ಚಾಲನೆ ಕೊಡ್ತಾ ಇದ್ದೇವೆ. ಉತ್ಸವದ ಎಲ್ಲ ಅಂಗಗಳಲ್ಲಿ ಕೂಡ ಜಾಗ್ರತೆ ವಹಿಸಿ ಸಮಸ್ಯೆಗಳಾಗದೆ ಎಲ್ಲರಿಂದಲೂ ಮಾರ್ಗದರ್ಶನ ಪಡೆದು ಸಲಹೆ ಸಹಕಾರ ಪಡೆದು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ನೀವೆಲ್ಲ ಸಹಕಾರ ಮಾಡಿ ಕಾರ್ಯಕ್ರಮ ಸುಸೂತ್ರವಾಗಿ ಆಗಲಿ ಅಂತ ಶುಭಾಶಯ ಹೇಳ್ತಾ ಇದ್ದೀನಿ. ಈ ಸಭೆಗೆ ನಮ್ಮ ಆಮಂತ್ರಣದ ಬಿಡುಗಡೆ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಉತ್ಸಾಹದ ಮಾತುಗಳನ್ನು ಭರವಸೆಗಳನ್ನು ಆಶೀರ್ವಾದದೊಂದಿಗೆ ನಮಗೆ ನೀಡಿದಂಥ ಶ್ರೀ ಸತೀಶ್ ಕುಂಪಾಲ, ಜಿಲ್ಲಾಧ್ಯಕ್ಷರು ಭಾಜಪ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ನಮ್ಮ ತಂಡದವರೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಿನ ಸಹಕಾರ ಕೊಡುವಂಥ ಶ್ರೀ ಶರತ್ ಚಂದ್ರ ಗಟ್ಟಿ, ಇವರಿಗೂ ನಮ್ಮ ತಂಡದವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಿ